ಓಂ ಸ್ನೇಹಿತರೆ ನಮಸ್ತೆ. ನಾನು ಇವತ್ತು ಜೆಪಿ ನಗರ ಸೆವೆಂತ್ ಪೇಸ್ನ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿದ್ದೇನೆ. ಒಂದು ನಿಮಿಷ. ಉಮಾಮಹೇಶ್ವರಿ ದೇವಸ್ಥಾನದಲ್ಲಿದ್ದೇನೆ ಸ್ನೇಹಿತರೆ. ಇಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿ ಬಂದು ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಸಂಕಲ್ಪ ಪೂಜೆ ನಡೀತಾ ಇರುತ್ತೆ. ಈ ಸಂಕಲ್ಪ ಪೂಜೆ ನಡೆಯುವ ವೇಳೆಗೆ ಒಬ್ಬ ಕ್ರೈಸ್ತ ವ್ಯಕ್ತಿ ಬಂದು ಪುರೋಹಿತರಿಗೆ ಒಂದು ವಾರ್ನಿಂಗ್ ಕೊಡ್ತಾನೆ. ರಿಕ್ವೆಸ್ಟ್ ಅಲ್ಲ, ವಾರ್ನಿಂಗ್ ಕೊಡ್ತಾನೆ. ಆ ವಾರ್ನಿಂಗ್ ಏನು ಅಂತ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ಆ ವಾರ್ನಿಂಗ್ ಏನು ಅಂತ. ಸ್ವಾಮಿ, ನಿಮ್ಮ ಪರಿಚಯ? ನನ್ನ ಹೆಸರು ಶ್ರೀನಿಧಿ ಆಚಾರ್ ಅಂತ. ಶ್ರೀನಿಧಿ ಆಚಾರ್, ಏನಾಯ್ತು? ಇಲ್ಲಿ ನಾವು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಲಕ್ಷದೀಪ ಆರಾಧನೆ ಮಾಡಬೇಕಾದ್ರೆ, ರುದ್ರದೇವರಿಗೆ ಸಂಕಲ್ಪ ಪೂಜೆ ಎಲ್ಲ ಆಗಬೇಕಾದ್ರೆ, ಸಾಮೂಹಿಕವಾಗಿ ನಾವು ಪೂಜೆ ಮಾಡಬೇಕಾದ್ರೆ ಪ್ರಸಾದ ಒಳಗಡೆ ಇಡ್ತಾ ಇದ್ವಿ. ತಂದು ಇಡಬೇಕಾದ್ರೆ ಬಂದು ಮೈಕ್ ಹಚ್ಚಬೇಡಿ ಅಂತ ಅಂದ್ರು. ಯಾಕೆ ಅಂತ ಕೇಳಿದ್ವಿ. ಇಲ್ಲ, ನಿಮ್ಮ ಜಾಗಂಟೆ, ಡೋಲು ಆ ಶಬ್ದಗಳೇ ನಮ್ಗೆ ಕೇಳಿ ಸಾಕಾಗಿದೆ, ಅದಕ್ಕೇನು ನಾವು ಅನ್ನಲ್ಲ, ಈ ಮೈಕು ಸಿಸ್ಟಮು ಇವೆಲ್ಲ ಬೇಡ ಅಂತಂದ್ರು. ಸರಿ, ಇಲ್ಲ ಸರ್, ಹಾಕ್ಲೇಬೇಕು, ವರ್ಷಕ್ಕೆ 2 ಸತಿ ಆದ್ರೂ ಹಾಕ್ತೀವಿ ನಾವು. ಅದನ್ನ ಹಾಕದೆ ಹೋದ್ರೆ ನಮ್ಮ ಆರಾಧನೆಗಳು ಹೇಗಾಗ್ತದೆ. ನೀವು ವರ್ಷಕ್ಕೆ ಎಷ್ಟು ಬಾರಿ ಮೈಕ್ ಹಾಕೋದು ನೀವು ಇಲ್ಲಿ? 2 ಬಾರಿ ಸರ್. 2 ಬಾರಿ. ಒಂದು ಶಿವರಾತ್ರಿಗೆ, ಒಂದು ಕಾರ್ತಿಕ ಮಾಸದಲ್ಲಿ ರುದ್ರದೇವರ ವಿಶೇಷ ಅಂತ ಹೇಳಿ ಹಾಕಿದ್ದೇವೆ. ಕೊನೆಗೆ ಹೇಳಿ, ಇಲ್ಲ ನಿಮ್ಗೆ ವಾರ್ನ್ ಮಾಡ್ತಾ ಇದ್ದೀವಿ, ಇದನ್ನ ವಾರ್ನಿಂಗ್ ಅನ್ಕೊಳ್ಳಿ ಅಂತ ವಾರ್ನ್ ಮಾಡಿ ಹೋಗ್ತಾರೆ. ಏನಂತ? ಮೈಕ್ ಹಾಕ್ಬೇಡಿ, ಇದನ್ನ ವಾರ್ನ್ ಅಂತ. ಓನರ್ ಈ ನಿಮ್ಮ ಪರಿಚಯ? ಶ್ರೀನಿಧಿ ಆಚಾರ್ಯ ಅಂತ. ಈ ದೇವಸ್ಥಾನದಲ್ಲಿ ಅರ್ಚಕರು ಮತ್ತೆ ಮೇಲ್ವ್ಯವಸ್ಥಾಪಕರು. ಸ್ನೇಹಿತರೆ, ಇವರು ಕೂಡಲೇ ನನಗೆ ಕರೆ ಮಾಡಿದ್ರು. ಸ್ಥಳಕ್ಕೆ ಬಂದಿದ್ದೀನಿ. ಶ್ರೀನಿಧಿ ಆಚಾರ್ಯ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೈಕ್ ಆನ್ ಮಾಡಿ ಸಂಕಲ್ಪ ಸ್ಟಾರ್ಟ್ ಮಾಡಿ. ಅದು ಯಾರೇ ಬಂದ್ರು ನಾನು ಇಲ್ಲಿ ನಿಂತಿರ್ತೀನಿ. ನಿಮ್ಮ ಪೂಜಾ ಕಾರ್ಯಕ್ರಮ ಏನಿದೆ, ನಿಮ್ಮ ಪೂಜಾ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೀವು ಮಾಡಿ. ಯಾರೇ ಬಂದ್ರು ನಾನಿಲ್ಲಿ ಇರ್ತೇನೆ. ನೀವು ನನಗೆ ಫೋನ್ ಮಾಡಿದ್ದೀರಿ, ನಾವು ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಕಾರ್ಯಕರ್ತರು, ಜೆಪಿ ನಗರ 7th ಪೇಸ್ನಲ್ಲಿರೋ ಎಲ್ಲ ಕಾರ್ಯಕರ್ತರು ನಿಮ್ಮ ಜೊತೆಗಿರ್ತೀವಿ. ಇಡೀ ಹಿಂದೂ ಕಾರ್ಯಕರ್ತರಿದೆ. ನೀವು ಈಗ ಮೈಕ್ ಆನ್ ಮಾಡಿ ಪೂಜೆ ಮಾಡಬೇಕು. ನಾನು ಸ್ಪಾಟ್ ನಲ್ಲಿ ಇರ್ತೇನೆ, ನೀವು ಮೈಕ್ ಆನ್ ಮಾಡಿ ಪೂಜೆ ಮಾಡಿ. ಅವ್ರು ಯಾರು ಬಂದು ತಡಿತಾನೆ ನಾನು ನೋಡ್ತೀನಿ. ಅವ್ನು ಗೊತ್ತಾ ಯಾರು ಅಂತ ನಿಮಗೆ? ಇಲ್ಲೇ ಪಕ್ಕದವ್ರೆ ಅವರು. ಅವ್ರೇನೋ ನಾನು ಈ ಏರಿಯಾದ ಏನು ಅಂತ ಹೇಳಿದ್ರು, ಅವರು ಚೇರ್ಮನ್ ಅಥವಾ ಏನ್ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಆದ್ರೆ ಆರಾಧನೆ ಮಾಡಬೇಕಾದ್ರೆ ಈ ತರ ಏನು ತೊಂದರೆ ಇಲ್ಲ. ನೀವು ಧ್ವನಿವರ್ಧಕವನ್ನು ಬಳಸಿ ನೀವು ಮಾಡಿ. ಅವ್ರೇನಾದ್ರು ಇದ್ರೆ ನಮಗೆ ಧ್ವನಿವರ್ಧಕಗಳು ಬೇಡ ಅಂತ ಅನ್ನೋದಕ್ಕೆ ಬೇಜಾರಾಗ್ಲಿಲ್ಲ. ಆದ್ರೆ ನಿಮ್ಮ ಗಂಟೆ ಶಬ್ದ ಕೇಳಿ ಸಾಕಾಗಿದೆ ಅಂತಾರೆ. ಏನಂದ್ರು? ಗಂಟೆಗಳ ಶಬ್ದ ಕೇಳಿ, ಢೋಲಕದ ಶಬ್ದ ಕೇಳಿ ಸಾಕಾಗಿದೆ ಅಂದ್ರು. ಮತ್ತೆ ನಾವಿನ್ನು ನಮ್ಮ ದೇವತೆಗಳ ಆರಾಧನೆ ಬಾಯಿ ಮುಚ್ಚಿ ಮಾಡೋದಾ? ಆ ಕಾಲ ನಮಗೆ ಬಂದಿದೆ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಧರ್ಮೋ ರಕ್ಷಿತ ಅಂತ ಹೇಳಿದ್ದಾರೆ. ನಾವು ಧರ್ಮವನ್ನು ನಾವು ಕಾಪಾಡಬೇಕು. ನಾವು ಕಾಪಾಡೋದಕ್ಕೆ ನಾವೇ ಬರಬೇಕು. ದೊಡ್ಡ ವ್ಯಕ್ತಿಗಳು ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ನಾನು ನನ್ನ ಸ್ವಂತತನ ಅಂತ ಉಳಿಸ್ಕೊಳ್ಳೋಕೆ ಬಾಗಿಲಿನಿಂದ ಆಚೆಯಿಂದ ಬಂದು ನಾವು ದೇವರ ಹೆಸರನ್ನ ಕೂಗಲೇಬೇಕು. ಆದರೆ ನಮ್ಮ ಧರ್ಮದ ವಿಚಾರಕ್ಕೆ ಈ ಥರ ಬಂದಾಗ ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥ ಸಮಾಜದವರು ಕೂಡ ನಮಗಿದನ್ನು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ತಾವು ಮನಸಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಲಿಯುಗ, ಕಲಿ ಪ್ರಭಾವ ಆದರೂ ಕೂಡ ನಾವು ದೇವರಲ್ಲಿ